ಎಲ್ಲರಿಗೂ ನಮಸ್ಕಾರ. ಯಾತ್ರಾಸ್ಥಳ ನೈಮಿಷಾರಣ್ಯ. ನೈಮಿಷಾರಣ್ಯದಲ್ಲಿ ಶೌನಕಾದಿಗಳೊಮ್ಮೆ ಪ್ರೇಮದಿಂ ಸೂತರನು ಕೇಳಲಾಗ. ನೈಮಿಷಾರಣ್ಯದಲ್ಲಿ ಶೌನಿಕಾದಿಗಳೊಮ್ಮೆ ಪ್ರೇಮದಿಂ ಸೂತರನು ಕೇಳಲಾಗ. ಭೂಮಿಯಲ್ಲಿ ಬಳಲುತಿಹ ಕಲಿಯುಗದ ಜನಗಳಿಗೆ ಕಾಮಿತವ ನೀವೊಂದು ವ್ರತವ ಪೇಳಿದರು. ಜಯ ಸತ್ಯನಾರಾಯಣ. ಜಯ ಸತ್ಯನಾರಾಯಣ ಎನ್ನುವಂತೆ ಸತ್ಯನಾರಾಯಣ ಉಗಮಸ್ಥಾನವಾದ ನೈಮಿಷಾರಣ್ಯ ಉತ್ತರ ಪ್ರದೇಶದ ರಾಜಧಾನಿಯಾದ ಲಕ್ನೋನಿಂದ 90 ಕಿಲೋಮೀಟರ್ ದೂರದಲ್ಲಿ ಸೀತಾಪುರ ಎಂಬ ಜಿಲ್ಲೆ ಇದೆ. ಆ ಜಿಲ್ಲೆಯಲ್ಲಿಯೇ ನೈಮಿಷಾರಣ್ಯವಿದೆ. ಗಂಗಾ ನದಿಯ ಉಪನದಿಯಾದ ಗೋಮತಿ ನದಿಯ ಎಡತೀರದಲ್ಲಿರುವ ಒಂದು ಪುಟ್ಟ ಪಟ್ಟಣ. ಪದ್ಮಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಶಿವಪುರಾಣ, ಮಹಾಭಾರತ, ರಾಮಾಯಣ ಹೀಗೆ ಎಲ್ಲ ಪ್ರಮುಖ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿರುವ ಒಂದು ಪ್ರಾಚೀನ ಅರಣ್ಯವೇ ನೈಮಿಷಾರಣ್ಯ. ಈಗ ಅದು ಅರಣ್ಯವಾಗಿಲ್ಲದೆ ಒಂದು ಪುಟ್ಟ ಪಟ್ಟಣವೂ ಆಗಿ ಬದಲಾವಣೆಯಾಗಿದೆ. ನೈಮಿಷಾರಣ್ಯದಲ್ಲಿ ಪುರಾಣ ಕಾಲದಲ್ಲಿ 88,000 ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ದರು. ಆದ್ದರಿಂದ ನೈಮಿಷಾರಣ್ಯವು ಭೂಮಿಯ ಎಲ್ಲ ತೀರ್ಥ ಕ್ಷೇತ್ರಗಳಿಗಿಂತಲೂ ಪವಿತ್ರವಾದುದೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮಗಳು ಸಹ ಫಲಪ್ರದವಾಗಿರುತ್ತದೆ. ಬದರಿನಾಥ ಮತ್ತು ಕೇದಾರನಾಥದಂತಹ ಪುಣ್ಯಕ್ಷೇತ್ರಗಳು ಯಾತ್ರೆಗೂ ಮೊದಲು ನೈಮಿಷಾರಣ್ಯದ ಯಾತ್ರೆ ಅತಿ ಮುಖ್ಯವಾದುದೆಂದು ಉಲ್ಲೇಖಿಸಲಾಗಿದೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಮೊಟ್ಟ ಮೊದಲು ಈ ವಿಷ್ಣು ದೇವರು ನಾರದ ಮಹರ್ಷಿಗಳಿಗೆ ಹೇಳಿದ್ದರು ಇಲ್ಲಿಯೇ. ನಂತರ ದ್ವಾಪರಯುಗದ ಕೊನೆಯಲ್ಲಿ ಶೌನಕಾದಿ ಋಷಿಮುನಿಗಳು ಮುಂಬರುವ ಭೀಕರ ಕಲಿಯುಗದಲ್ಲಿ ಮಾನವ ಕುಲವನ್ನು ರಕ್ಷಿಸಲು ಯಾವ ವ್ರತವನ್ನು ಆಚರಿಸಬೇಕು ಎಂದು ಸೂತ ಮುನಿಗಳಿಗೆ ಪ್ರಶ್ನಿಸಿದಾಗ ಆಗ ಸೂತ ಮಹರ್ಷಿಗಳು ಇದೇ ನೈಮಿಷಾರಣ್ಯದ ಕ್ಷೇತ್ರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತದ ಮಹತ್ವವನ್ನು ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಶೌನಕಾದಿ ಋಷಿಗಳಿಗೆ ತಿಳಿಸಿ ಹೇಳುತ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ತಳಹದಿ ಎಂದು ಬಣ್ಣಿಸಲಾಗುವ 4 ವೇದಗಳು, 18 ಪುರಾಣಗಳು, 6 ಶಾಸ್ತ್ರಗಳನ್ನು ಈ ವೇದವ್ಯಾಸರು ಇದೇ ನೈಮಿಷಾರಣ್ಯದಲ್ಲಿಯೇ ರಚಿಸಿದ್ದಾರೆ. ಇಂತಹ ನೈಮಿಷಾರಣ್ಯ ಕ್ಷೇತ್ರದಲ್ಲಿರುವ ಪವಿತ್ರ ಪುಣ್ಯ ಸ್ಥಳಗಳು ಹಲವು ಇದೆ. ಒಂದು ಚಕ್ರತೀರ್ಥ. ನೈಮಿಷಾರಣ್ಯಕ್ಕೆ ನೇಮಿಷಾರಣ್ಯ ಎಂತಲೂ ಕರೆಯುತ್ತಾರೆ. ನೇಮಿ ಎಂದರೆ ಚಕ್ರದ ಅಚ್ಚು ಅಥವಾ ತುದಿ ಎಂದರ್ಥ. ನೈಮಿಷಾರಣ್ಯಕ್ಕೆ ಈ ಹೆಸರು ಬರಲು ಅಲ್ಲಿರುವ ಚಕ್ರತೀರ್ಥವೇ ಕಾರಣ. ಈ ಕೊಳವು ವೃತ್ತಾಕಾರವಾಗಿದ್ದು ಸ್ವಚ್ಛ ಶುದ್ಧ ನೀರಿನಿಂದ ಕೂಡಿದೆ. ನೈಮಿಷಾರಣ್ಯದ ಪ್ರಮುಖ ಆಕರ್ಷಣೆಯಾಗಿದೆ. ಅಲ್ಲದೆ ಪ್ರತಿನಿತ್ಯವೂ ವಿಶ್ವದ ಎಲ್ಲ ಪುಣ್ಯಕ್ಷೇತ್ರ ತೀರ್ಥಗಳು ಇಲ್ಲಿಗೆ ಬಂದು ಸೇರುತ್ತದಂತೆ. ವಿಶೇಷವೆಂದರೆ ಈ ಕೊಳದ ತೀರ್ಥ ಪ್ರದಕ್ಷಿಣಾಕಾರವಾಗಿ ಚಕ್ರಾಕಾರವಾಗಿ ನೀರು ತಿರುಗುತ್ತಾ ಬರುತ್ತದೆ. ನೀರಿಗಿಳಿದವರನ್ನು ಸಹ ಪ್ರದಕ್ಷಿಣಾಕಾರವಾಗಿಯೇ ಸುತ್ತಿಸುತ್ತದೆ. ಇದು ಪ್ರಕೃತಿಯ ನೈಸರ್ಗಿಕ ಅದ್ಭುತವೆಂದು ಹೇಳಬಹುದು. ಈ ತೀರ್ಥವನ್ನು ಸಾಕ್ಷಾತ್ ಬ್ರಹ್ಮದೇವರೇ ತಿರುಗಿಸಿದ್ದಾರಂತೆ. ಈ ವಿಶ್ವದ ನಿರ್ಮಾಣವಾದ ನಂತರ ಎಲ್ಲ ಋಷಿಮುನಿಗಳು ಸೇರಿ ಸಕಲ ಪಾಪಗಳಿಂದ ಪರಿಹಾರ ಲಭಿಸಿಕೊಳ್ಳಲು ಜ್ಞಾನಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ತಪಸ್ಸನ್ನು ಆಚರಿಸಲು ಒಂದು ಸರಿಯಾದ ಸ್ಥಳವನ್ನು ಗುರುತಿಸಿಕೊಡುವಂತೆ ಬ್ರಹ್ಮದೇವರಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ತಮ್ಮ ಮನೋಬಲದಿಂದ ಒಂದು ಚಕ್ರವನ್ನು ತಯಾರಿಸಿ ಆ ಚಕ್ರವು ಯಾವ ಸ್ಥಳದಲ್ಲಿ ನಿಲ್ಲುವುದೋ ಆ ಸ್ಥಳವೇ ತಪಸ್ಸು ಮಾಡಲು ಸರಿಯಾದ ಸ್ಥಳವೆಂದು